ತಮಿಳಿನಿಂದಲೇ ಕನ್ನಡ ಹುಟ್ಟಿದೆ ಅನ್ನೋ ನಟ ಕಮಲ್ ಹಾಸನ್ ಅವರ ಸ್ಟೇಟ್ಮೆಂಟ್ ಇದೀಗ ಭಾರಿ ಚರ್ಚೆಗೆ ಕಾರಣ ಆಗಿದೆ. ಹಾಗಾದ್ರೆ ಈ ಒಂದು ಭಾಷೆಯ ಹಿನ್ನೆಲೆ ಏನು ಅನ್ನೋದು ಸಂಬಂಧಪಟ್ಟ ಹಾಗೆ ಮಾತನಾಡೋದು ನಮ್ಮ ಜೊತೆ ಹಿರಿಯ ಸಾಹಿತಿ ಆಗಿರುವಂತಹ ಡಾಕ್ಟರ್ ಹಂಪ ನಾಗರಾಜಯ್ಯ ಅವರು ಇದ್ದಾರೆ. ಅವ್ರನ್ನೇ ಮಾತನಾಡ್ಸ್ಕೊಂಡು ಹೋಗ್ತೀನಿ. ಸರ್, ಈಗ ಕನ್ನಡಕ್ಕೆ ತನ್ನದೇ ಆದ ಒಂದು ಹಿನ್ನೆಲೆ ಇದೆ, ಭಾಷಾ ಇತಿಹಾಸ ಇದೆ. ಹಾಗಾದ್ರೆ ಇದರ ಫ್ಯಾಕ್ಟ್ ಏನು ಸರ್? ಅವರ ಒಂದು ಸ್ಟೇಟ್ಮೆಂಟ್ ಏನಿದೆ, ತಮಿಳಿನಿಂದಲೇ ಕನ್ನಡ ಹುಟ್ಟಿದೆ ಅಂತ. ಹಾಗಾದ್ರೆ ವಾಸ್ತವ ಏನು ಸರ್? ನೋಡಿ, ಭಾರತ ಬಹುಭಾಷೆಗಳ ದೇಶ, ಬಹುಧರ್ಮಗಳ ದೇಶ. ಅದರಿಂದ ಭಾಷೆಗಳ ವಿಚಾರದಲ್ಲಿ ಮಾತನಾಡುವಾಗ, ಧರ್ಮದ ವಿಚಾರದಲ್ಲಿ ಮಾತನಾಡುವಾಗ ತುಂಬ ಹುಷಾರಾಗಿರಬೇಕಾಗುತ್ತೆ. ಏನಾದರೂ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಜೇನುಗೂಡಿಗೆ ಕಲ್ಲೆಸ್ದಂಗೆ ಆಗುತ್ತೆ, ಹುತ್ತಕ್ಕೆ ಕೈ ಇಟ್ಟಾಗುತ್ತೆ. ಅದರಿಂದ ತುಂಬ ಎಚ್ಚರದಿಂದ ಮಾತಾಡಬೇಕು. ಇತ್ತೀಚೆಗೆ ನಮ್ಮ ದೇಶದ ದೊಡ್ಡ ನಟನಾಗಿರ್ತಕ್ಕಂತಹ ಕಮಲ್ ಹಾಸನ್ ಅವರು ಮಾತಾಡ್ತಾ ಅವರು ತಮಿಳಿನಿಂದ ಕನ್ನಡ ಬಂತು ಅನ್ನೋ ಮಾತು, ಒಂದು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ನಾವೆಲ್ಲ ಗಂಭೀರವಾಗಿ ಆಲೋಚಿಸಬೇಕಾದಂಥ ಸಂಗತಿ. ಯಾಕೆಂದರೆ ಈ ಥರದ ಮಾತು, ಈ ಥರದ ಹೇಳಿಕೆ ಇದು ಎರಡನೇ ಸಾರ್ತಿ ನಮಗೆ ಕನ್ನಡಿಗರಿಗೆ ಅಪಮಾನ ಆಗ್ತಾ ಇರ್ತಕ್ಕಂಥ, ಕನ್ನಡಿಗರ ಮನಸ್ಸಿಗೆ ತುಂಬ ನೋವಾಗ್ತಕ್ಕಂತಹ ಹೇಳಿಕೆ ಇದು. ಯಾಕೆಂದರೆ ಈಗ ಒಂದು 50 ವರ್ಷದ ಹಿಂದೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಂತಹ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರದ ಮೊಟ್ಟ ಮೊದಲನೆಯ ಚಕ್ರವರ್ತಿ ರಾಜಗೋಪಾಲಾಚಾರ್ಯರು ಅವರು ಗವರ್ನರ್ ಜನರಲ್ ಆಗಿದ್ದರು. ನೆಹರು ಅವರು ಪ್ರಧಾನಿ ಆದಂತಹ ಸಂದರ್ಭದಲ್ಲಿ, ಆ ಹಂತದಲ್ಲಿ ಸ್ವಾತಂತ್ರ್ಯ ಪಡೆದ ಪ್ರಥಮ ಘಟ್ಟದಲ್ಲಿ ಚಕ್ರವರ್ತಿ ರಾಜಗೋಪಾಲಾಚಾರ್ಯ ಅವರು ಗವರ್ನರ್ ಜನರಲ್ ಆಗಿರೋ ಅನ್ನೋ ಕಾರಣಕ್ಕಲ್ಲ ಅವರು ಪ್ರಸಿದ್ಧರಾಗಿದ್ದಿದ್ದು. ಅವರು ಒಬ್ಬ ದೊಡ್ಡ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದಂತಹ ಮಹಾಪುರುಷ. ಅವರು ನಮ್ಮ ದೇಶದ ದೊಡ್ಡ ವಿಚಾರವಂತರಾದಂಥವರು ಮತ್ತು ಅವರು ಅನೇಕ ಕೃತಿಗಳನ್ನು ಎಲ್ಲ ರಚಿಸಿದರು. ಆದರೆ ದೌರ್ಭಾಗ್ಯ ಏನು ಅಂದರೆ ಅವರು ಒಂದು ಲಿಖಿತ ಹೇಳಿಕೆ ಕೂಡ ಬಂತು, ಒಂದು ಪತ್ರಿಕೆಯಲ್ಲಿ ಅವರು ಬರೆದು ಬಿಟ್ಟರು, ಕನ್ನಡ ಅನ್ನತಕ್ಕಂಥದ್ದು ತಮಿಳಿನಿಂದ ಹುಟ್ಟಿದ್ದು ಮತ್ತು ತೆಲುಗು ಲಿಪಿಯಲ್ಲಿ ಬರೆದದ್ದು ಅಂತ ಹೇಳಿಬಿಟ್ರು. ಎರಡು ಅಪಾಯದ ಹೇಳಿಕೆಗಳು. ಅಂದರೆ ಕನ್ನಡ ತೆಲುಗಿನಿಂದ ಹುಟ್ಟಿತು ಅನ್ನತಕ್ಕಂಥದ್ದು, ಎರಡನೇದು ನಮ್ಮ ಲಿಪಿಯೂ ಕೂಡ ಅದು ತೆಲುಗಿನಿಂದ ಬಂದದ್ದು. ಅಂದರೆ ನಮ್ಮ ಭಾಷೆ, ನಮ್ಮ ಲಿಪಿ ಇವೆರಡೂ ಕೂಡ ಬೇರೆಯಿಂದ ನಾವು ಪಡೆದಂತಹ ಕಾರಣದಿಂದ ಅನ್ನುವ ಹೇಳಿಕೆ ಏನಿದೆ ಅದು ಬಹಳ ಅಲ್ಲೋಲ ಕಲ್ಲೋಲ ಮಾಡ್ತಕ್ಕಂಥ ಹೇಳಿಕೆ ಆಗಿತ್ತು. ಆ ಸಂದರ್ಭದಲ್ಲಿ ಮಂಗಳವೇಡೆ ಶ್ರೀನಿವಾಸರಾಯರು ಅಂತ ಬಹಳ ದೊಡ್ಡ ಅವರು ವಿಚಾರವಾದಿಗಳಾಗಿದ್ದಂಥವರು, ಹಿರಿಯರಾಗಿದ್ದಂಥವರು, ಜ್ಞಾನವೃದ್ಧರು ಆಗಿದ್ದವರು, ಅವರ ನೇತೃತ್ವದಲ್ಲಿ ಮತ್ತು ಬಿ ಶಿವಮೂರ್ತಿ ಶಾಸ್ತ್ರಿಯವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದಂಥವರು, ಕಲ್ಲೆ ಶಿವೋತ್ತಮರಾಯರು ಅಂತ ಅವರು ಪತ್ರಕರ್ತರಾಗಿದ್ದರು. ಇವರೆಲ್ಲರ ಒಂದು ಮತ್ತು ಇನ್ನೂ ಕನ್ನಡ ಚಳುವಳಿಗಾರರು ಅವರೆಲ್ಲ ಸೇರಿಕೊಂಡು ನನ್ನನ್ನು ಮುಂದೆ ಇಟ್ಕೊಂಡು ಒಂದು ದೊಡ್ಡ ಹೋರಾಟವೇ ನಡೀತು. ಅದೇನೆಂದರೆ ಚಕ್ರವರ್ತಿ ರಾಜಗೋಪಾಲಾಚಾರ್ಯರು ಬೇಷರತ್ತಾಗಿ ತಕ್ಷಣ ತಮ್ಮ ಹೇಳಿಕೆಯನ್ನು ಹಿಂತೆಗೆದುಕೊಳ್ಬೇಕು. ಅವರು ಹೇಳಿರ್ತಕ್ಕಂತಹ ಹೇಳಿಕೆಯಲ್ಲಿ ಸತ್ಯ ಇಲ್ಲ, ಅದು ವಾಸ್ತವ ಸಂಗತಿ ಅಲ್ಲ, ಕನ್ನಡಕ್ಕೆ ಅಪಾಯ ಆಯಿತು ಅನ್ನೋ ಕಾರಣದಿಂದಲ್ಲ, ಅವರ ಹೇಳಿಕೆಯೇ ಮೂಲಭೂತವಾಗಿ ತಪ್ಪುಗಳಿಂದ ಕೂಡಿರ್ತಕ್ಕಂಥದ್ದು. ಇದು ಈ ದೇಶಕ್ಕೆ ಒಂದು ತಪ್ಪು ಸಂದೇಶವನ್ನು ಕೊಡ್ತಕ್ಕಂಥದ್ದು. ಅದರಿಂದ ಅವರು ಬೇಷರತ್ತಾಗಿ ವಾಪಸ್ ತೆಗೆದುಕೊಳ್ಬೇಕು ಅಂತ ತಗೊಳ್ಳಿಲ್ಲ ಅವರು ಬೇಗ. ಆದ್ದರಿಂದ ನಮ್ಮ ಹೋರಾಟ, ನಮ್ಮ ಚಳುವಳಿ ತೀವ್ರತರವಾಗಿದ್ದು ನಾವು ಕರಪತ್ರಗಳನ್ನು ಮುದ್ರಿಸಿ ಅದನ್ನು ಎಲ್ಲ ಕಡೆ ಹಂಚಿದ್ದೇವೆ. ರಾಜಧಾನಿ ಬೆಂಗಳೂರಿನಲ್ಲಿ ರಾಜಾಜಿನಗರ ಅನ್ನುವ ಬಡಾವಣೆ ಹೆಸರು ಅದು ಬದಲಾಯಿಸಬೇಕು. ಏಕೆಂದರೆ ಯಾರು ಕನ್ನಡಕ್ಕೆ ಅಪಮಾನ ಮಾಡಿದ್ದಾರೋ ಆ ರಾಜಾಜಿಯ ಹೆಸರಿನಿರ್ತಕ್ಕಂತಹ ಈ ಬಡಾವಣೆಯ ಹೆಸರು ಇದು ಸರಿಯಲ್ಲ, ನಾವು ಇದು ತೀವ್ರವಾಗಿ ಪ್ರತಿಭಟಿಸ್ತೇವೆ, ಇದು ಬದಲಾಗಬೇಕು ಅಂತೆಲ್ಲ ಹೋರಾಟ ನಡೀತು. ಕ್ರಮೇಣ ಅವರು ಕ್ಷಮಾಪಣೆಯನ್ನು ಕೇಳಿದರು, ತಮ್ಮ ಹೇಳಿಕೆಯನ್ನು ಬದಲಾಯಿಸಿದರು. ಆದರೆ ದುರ್ದೈವ ಅಂದರೆ ಕೆಲವು ನಮ್ಮ ಹಿರಿಯ ಸಾಹಿತಿಗಳು ಯಾವುದೋ ಬೇರೆ ಕಾರಣಕ್ಕಾಗಿ ಅವರನ್ನು ಬೆಂಬಲಿಸಿದ್ದು ಕೂಡ ಉಂಟು. ಆದರೆ ಅದು ಮರೆತು ಹೋಗಿ ಆಗಲಿನ 40 ವರ್ಷ ಆಗಿದೆ. ಆದರೆ ಈಗ ಇತ್ತೀಚೆಗೆ ನಮ್ಮ ದೊಡ್ಡ ಸಿನಿಮಾ ನಟರಾಗಿರ್ತಕ್ಕಂತಹ ಕಮಲ್ ಹಾಸನ್ ಅವ್ರ ಬಗ್ಗೆ ನಮಗೆಲ್ಲ ಗೌರವ. ಅವ್ರ ಬಾಯಿಂದ ಇಂಥ ಹೇಳಿಕೆ ಬರಬಾರ್ದಾಗಿತ್ತು. ಅವರು ಹೇಳಿದ್ದಾರೆ ಕನ್ನಡ ಇದು ತಮಿಳಿನಿಂದ ಹುಟ್ಟಿತು ಅಂತಕ್ಕಂಥದ್ದು. ಕನ್ನಡಕ್ಕೆ ತಮಿಳಿನಷ್ಟೇ ಪ್ರಾಚೀನತೆ ಇದೆ, ಕನ್ನಡಕ್ಕೆ ನಿರಂತರವಾದ ಒಂದು ಇತಿಹಾಸ ಇದೆ. ಕನ್ನಡ ತನ್ನದೇ ಆದಂತಹ ಸುದೀರ್ಘವಾದ ಪರಂಪರೆ, ಸಾಹಿತ್ಯ ಪರಂಪರೆ ಎಲ್ಲ
ಇರತಕ್ಕಂತಹ ಈ ಭಾಷೆ ತಮಿಳಿನಿಂದ ಬಂತು ಅಂತ ಹೇಳ್ತಕ್ಕಂಥದ್ದು ಇದು ನಾವು ತೀವ್ರವಾಗಿ ಪ್ರತಿಭಟಿಸಬೇಕಾದಂತಹ ಸಂಗತಿ. ಏಕೆಂದರೆ ತಮಿಳೇ ಎಷ್ಟು ಪ್ರಾಚೀನ ನೋಡಿ, ತಮಿಳಿನ ಇತಿಹಾಸ ಪ್ರಾಚೀನವಾದ್ದು ಅದನ್ನು ಒಪ್ಪತಕ್ಕಂಥದ್ದೇ, ಅದರಲ್ಲೇ ನಮ್ಮ ತಕರಾರಿಲ್ಲ. ಆದರೆ ಅಷ್ಟೇ ಪ್ರಾಚೀನವಾದಂತಹ ಕನ್ನಡವನ್ನು ಈ ರೀತಿ ಅಪಮಾನಿಸಿರತಕ್ಕಂಥದ್ದು ಇದು ಸರಿಯಲ್ಲ. ಯಾಕೆಂದರೆ ನೋಡಿ, ಕನ್ನಡದ ಇತಿಹಾಸ ಎಷ್ಟು ಪ್ರಾಚೀನವಾದದ್ದು ಅಂದರೆ ಬಹಳ ಶ್ರೇಷ್ಠವಾದಂತಹ ಕಾವ್ಯಗಳಿರೋ ಭಾಷೆ ನಮ್ಮದು. ಇವೆಲ್ಲವೂ ಆರ್ಯ ಪರಿವಾರಕ್ಕೆ ಸೇರಿದಂಥ ಭಾಷೆಗಳಲ್ಲ, ಇಂಡೋ ಆರ್ಯನ್ ಶಾಖೆಗೆ ಸೇರಿದಂಥದ್ದಲ್ಲ. ಇದು ತನ್ನದೇ ಆದಂಥ ಒಂದು ಸ್ವತಂತ್ರವಾದ ಭಾಷಾ ಪರಿವಾರಕ್ಕೆ, ದ್ರಾವಿಡ ಭಾಷಾ ಪರಿವಾರಕ್ಕೆ ಸೇರಿದ್ದು. ದ್ರಾವಿಡ ಭಾಷೆಗಳು ಇವು ನಮ್ಮ ಆರ್ಯರು ಬರೋದಕ್ಕಿಂತ ಮೊದಲಿಂದ ನಮ್ಮ ದೇಶದಲ್ಲಿ ಇದ್ದಂತಹ ಜನಭಾಷೆಗಳು ಇವು. ಎಷ್ಟು ಕನ್ನಡ, ತೆಲುಗು, ತಮಿಳು, ಮಲಯಾಳಮ್ಮು, ತುಳು, ಒಲ್ಲಾರಿ, ಗದಬ, ಪೆಂಗು, ಪೆಯು ಮತ್ತು ಮಡಿಕೇರಿಯ ಕೊಡಗು ಭಾಷೆ, ಇವೆಲ್ಲ ತುಂಬ ಸ್ವತಂತ್ರವಾದಂಥ ಭಾಷೆಗಳು. ಸುದೀರ್ಘವಾದ 5,000 ವರ್ಷಗಳ ಒಂದು ನಿರಂತರ ಇತಿಹಾಸ ಇರತಕ್ಕಂತಹ ಭಾಷೆಗಳು. ಈ ಭಾಷೆಗೆ ನೆನ್ನೆ ಹುಟ್ಟಿದ ರೀತಿಯಲ್ಲಿ ಅದು ತಮಿಳಿನಿಂದ ಬಂತು ಅಂತ ಹೇಳ್ತಕ್ಕಂಥದ್ದು ಇದು ಸತ್ಯ ದೂರವಾದಂತಹ ಮತ್ತು ತಪ್ಪಾಗಿರ್ತಕ್ಕಂತಹ ಹೇಳಿಕೆ. ಈ ಹೇಳಿಕೆಯನ್ನು ನಮ್ಮ ಚಲನಚಿತ್ರ ಸುಪ್ರಸಿದ್ಧ ನಟರಾದಂತಹ ಕಮಲ್ ಹಾಸನ್ ಅವರು ವಾಸ್ತವ ಸಂಗತಿಯನ್ನು ಅರಿತು ಇದು ಹೇಳಬಾರ್ದಾಗಿತ್ತು ಅಂತ ಅವರು ತಿಳುವಳಿಕೆಯಿಂದ ತಮ್ಮ ತಪ್ಪನ್ನು ತಿದ್ದುಕೊಂಡು ಪಶ್ಚಾತ್ತಾಪವನ್ನು ವ್ಯಕ್ತಪಡಿಸಿ ಕ್ಷಮೆಯನ್ನು ಕೇಳ್ತಾರೆ ಅಂತ ನಾನು ನಿರೀಕ್ಷಿಸ್ತೀನಿ. ಸರಿ, ಕನ್ನಡಕ್ಕೆ ತನ್ನದೇ ಆದಂತಹ ಒಂದು ಪ್ರಾಚೀನತೆ ಇದೆ. ಆ ಪ್ರಾಚೀನತೆಯನ್ನು ಈಗ ಮರೆಮಾಚುವಂತಹ ಏನಾದರೂ ಕೆಲಸ ಆಗ್ತಾ ಇದೆ ಈ ರೀತಿಯ ಸ್ಟೇಟ್ಮೆಂಟ್ ಮೂಲಕ. ಮತ್ತು ಈ ಕನ್ನಡ ಭಾಷೆ ಹುಟ್ಟುಕೊಂಡಿದ್ದು ಯಾವಾಗ, ಅಂದರೆ ತಮಿಳ್ ಭಾಷೆ ಹುಟ್ಕೊಂಡಿದ್ದು ಯಾವಾಗ, ಈ ಎರಡು ಭಾಷೆಯ ನಡುವಿನಂತಹ ಆ ಒಂದು ಜನ್ಮದ ಅಂದರೆ ಆ ಭಾಷೆ ಹುಟ್ಕೊಂಡ ಟೈಮ್ ಏನಿದೆ ಅದಕ್ಕೆ ಎಷ್ಟು ವ್ಯತ್ಯಾಸ ಇದೆ ಸರ್? ಎಷ್ಟು ವರ್ಷಗಳ ವ್ಯತ್ಯಾಸ ಇದೆ ಸರ್? ಕನ್ನಡ ಮತ್ತು ತಮಿಳು ಇವು ಕೇವಲ ಪ್ರಾಚೀನವಾಗಿರ್ತಕ್ಕಂಥ ಭಾಷೆಗಳು ಅಂತ ಮಾತ್ರ ಅಷ್ಟೇ ಅಲ್ಲ, ಅದಕ್ಕೆ ನಿರಂತರವಾದ ಇತಿಹಾಸ ಇದೆ ಮತ್ತು ತಮ್ಮದೇ ಆದಂತಹ ಒಂದು ಸಾಂಸ್ಕೃತಿಕ ಪರಂಪರೆ, ಸಾಹಿತ್ಯಿಕ ಹಿನ್ನೆಲೆ, ಹೀಗೆ ಒಂದು ವಿಸ್ತಾರವಾದಂತಹ ಒಂದು ಹಾಸು ಇರತಕ್ಕಂತಹ ಭಾಷೆಗಳು ಇವೆರಡೂ ಕೂಡ. ನಮ್ಮ ತಮಿಳು ಅದರ ಪ್ರಾಚೀನವಾದಂತಹ ಕಾವ್ಯಗಳು, ಶಾಸನಗಳು ಅವೆಲ್ಲವನ್ನು ಕುರಿತು ಅಧ್ಯಯನ ಮಾಡಿದಂತಹ ಒಬ್ಬ ದೊಡ್ಡ ವಿದ್ವಾಂಸರಾದಂತಹ ಐರಾವತನ್ ಮಹದೇವನ್ ಎನ್ನತಕ್ಕಂಥವರು, ಅವರು IAS ಅಧಿಕಾರಿಯಾಗಿದ್ದಂಥವರು. ಅವರು ಒಂದು ಬಹಳ ಮೌಲ್ಯದಿಂದ ಮೌಲಿಕವಾದಂಥ ಒಂದು ಕೃತಿಯನ್ನು ರಚಿಸಿದ್ದಾರೆ. ಅದು ದಿ ಅರ್ಲಿ ಟ್ಯಾಮಿಲ್ ಎಪಿಗ್ರಫಿ ಅಂತಕ್ಕಂಥ, ಅಂದರೆ ತಮಿಳು ಭಾಷೆಯಲ್ಲಿ ದೊರೆಯುವ ಅತ್ಯಂತ ಪ್ರಾಚೀನವಾದ ಶಾಸನಗಳನ್ನು, ಅದು ಹಾರ್ವರ್ಡ್ ಯೂನಿವರ್ಸಿಟಿಯ ಪಬ್ಲಿಕೇಶನ್ ಅದು. ಆ ಕೃತಿಯಲ್ಲಿ ಅವರು ಕ್ರಿಸ್ತಪೂರ್ವ 5-4ನೇ ಶತಮಾನದಿಂದ ಪ್ರಾರಂಭವಾಗತಕ್ಕಂತಹ ಪ್ರಾಚೀನವಾದ ತಮಿಳು ಶಾಸನಗಳನ್ನು ಕುರಿತು ಅಧ್ಯಯನ ಮಾಡಿ ಅದನ್ನು ಬರೆದಿದ್ದಾರೆ. ಮತ್ತು ಅದರಲ್ಲೇ ಅವರು ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ, ಈ ಪ್ರಾಚೀನವಾದ ಶಾಸನಗಳಲ್ಲಿ 2-3ನೇ ಶತಮಾನದ ಶಾಸನಗಳ ಮೇಲೆ ಕನ್ನಡದ ಪ್ರಭಾವ ಇದೆ. ಕನ್ನಡದ ವಿಭಕ್ತಿ ಪ್ರತ್ಯಯಗಳು, ಕನ್ನಡದ ರೂಪಗಳು ಅವು ಅಲ್ಲಿ ಬಂದಿವೆ. ಅಂದರೆ ಕನ್ನಡ ಮತ್ತು ತಮಿಳು ಇವೆರಡು ಜೊತೆಯಲ್ಲೇ ಬೆಳೆದಂತಹ ಈ ದೇಶದ ಅತ್ಯಂತ ಪ್ರಾಚೀನವಾದ ಭಾಷೆಗಳು ಅನ್ನೋದಕ್ಕೆ ಇದು ಸ್ಪಷ್ಟವಾದ ದಾಖಲೆ ಇದೆ. ಹೀಗಾಗಿ ಎಲ್ಲ ಒಂದೇ ಮೂಲದಿಂದ ತಮಿಳು, ಕನ್ನಡ, ತೆಲುಗು, ಮಲಯಾಳಂ, ತುಳು ಈ ಭಾಷೆಗಳು ಪೂರ್ವ ದ್ರಾವಿಡದಿಂದ 5,000 ವರ್ಷಕ್ಕಿಂತಲೂ ಪ್ರಾಚೀನವಾದ ಒಂದು ಭಾಷಾ ಪರಿವಾರದಿಂದ ಇದು ನಿಷ್ಪನ್ನವಾದಂಥ ಮತ್ತು ಸ್ವತಂತ್ರವಾಗಿ ಕವಲೊಡೆದು ತಾವೇ ಒಂದು ಸ್ವತಂತ್ರ ಭಾಷೆಯಾಗಿ ಬೆಳೆದಿರತಕ್ಕಂಥ ಭಾಷೆಗಳು. ಅದರಿಂದ ಇದು ಹುಟ್ಟಿತು ಅಂತ ಹೇಳ್ತಕ್ಕಂಥದ್ದು ಇದು ಸರಿಯಾದ ವೈಜ್ಞಾನಿಕವಾದಂತಹ ಹೇಳಿಕೆ ಆಗೋದಿಲ್ಲ ಸರ್. ಈಗ ವೈಜ್ಞಾನಿಕವಾಗಿಯೂ ಇತಿಹಾಸಿಕ ಅಂದರೆ ಪ್ರಾಚೀನ ಒಂದು ಪುಟವನ್ನು ತಿರುವು ಹಾಕಿದಾಗ ಒಂದಂತೂ ಸ್ಪಷ್ಟ ಆಗುತ್ತೆ ನಿಮ್ಮ ಮಾತಲ್ಲಿ, ಯಾವುದೇ ಕಾರಣ ಕೂಡ ಕನ್ನಡ ತಮಿಳಿನಿಂದ ಹುಟ್ಟಿಲ್ಲ ಅನ್ನೋದು. ನೋಡಿ, ಕೆಲವು ಶಬ್ದಗಳು ಸಮಾನವಾದಂಥ ಶಬ್ದಗಳು ಇರೋದಕ್ಕೆ ಯಾಕೆ ಸಾಧ್ಯ ಅಂದರೆ ಇವು ಒಂದೇ ಮೂಲದಿಂದ ಬಂದಿರತಕ್ಕಂತಹ ಭಾಷೆಗಳು. ತಮಿಳಿನ ಒಂದು ಪ್ರಾಚೀನ ರೂಪಗಳು ನಮ್ಮ ಹಳೆಗನ್ನಡದ ಪ್ರಾಚೀನ ರೂಪಗಳು ಓದುವಂತಹ ಸಂದರ್ಭದಲ್ಲಿ ತಮಿಳಿನ ಹಾಗೆ ಅವರಿಗೆ ಕೇಳಿಸ್ಬೋದು, ಕನ್ನಡದ ಹಾಗೆ ಅವರ ಉಚ್ಚಾರಗಳು ನಮಗೆ ಕೇಳಿಸ್ಬೋದು. ತಮಿಳು ಮತ್ತು ಕನ್ನಡದ ಪ್ರಾಚೀನ ರೂಪಗಳನ್ನು ಹೋಲಿಸಿದಾಗ
ಸಮಾನತೆ ಇರೋದು ಸಹಜ. ಯಾಕೆಂದರೆ ಒಂದರಿಂದ ಒಂದು ಬಂತು ಅಲ್ಲ, ಇವೆರಡು ಒಂದೇ ಮೂಲದಿಂದ ಬಂದಿರತಕ್ಕಂಥದ್ದು. ಒಂದು ಮರದಿಂದ ಕೊಂಬೆ ರೆಂಬೆಗಳು ಶಾಖೋಪಶಾಖೆಗಳು ಬಂದಾಗ ಅವು ಸಮಾನತೆ ತೋರಿದರೆ ಅಲ್ಲೂ ಒಂದು ಹಣ್ಣು ಬಿಡುತ್ತೆ, ಇಲ್ಲೂ ಹಣ್ಣು ಬಿಡುತ್ತೆ, ಎರಡರ ರುಚಿ ರೂಪ ಒಂದೇ ಇದೆ ಅಂತ ಕಾರಣಕ್ಕೆ ಅವು ಒಂದು ಮೂಲದಿಂದ ಬಂದದ್ದು ಅಂತ ಅನ್ನೋದ ಹೊರತು ಪರಸ್ಪರದಿಂದ ಬಂದಿದ್ದಲ್ಲ. ಆ ಕೊಂಬೆಯಿಂದ ಈ ಕೊಂಬೆ ಬರಲಿಲ್ಲ, ಆ ಕೊಂಬೆ ಈ ಕೊಂಬೆಗಳು ಒಂದು ಬೇರಿನಿಂದ ಬಂದಿದೆ. ಈ ತಮಿಳು ಮತ್ತು ಕನ್ನಡಕ್ಕೆ ಬೇರು ಯಾವುದು ಅಂದರೆ ಮೂಲ ದ್ರಾವಿಡ ಭಾಷೆ. ಆ ಮೂಲ ದ್ರಾವಿಡ ಅಂದರೆ ಪ್ರೊಟೋ ದ್ರಾವಿಡಿಯನ್ ಅಂತ. ಅದಕ್ಕೆ 5-6 ಸಾವಿರದ ವರ್ಷದ ಹಿನ್ನೆಲೆ, ಇನ್ನೂ ಸುದೀರ್ಘವಾದ ಒಂದು ಹಿನ್ನೆಲೆ ಇರತಕ್ಕಂಥ ಭಾಷೆಗಳು, ಪರಂಪರೆ. ಆ ಪರಂಪರೆಯಿಂದ ಬಂದಿರತಕ್ಕಂಥ ಈ ಭಾಷೆಗಳಲ್ಲಿ ಸಮಾನತೆ ಇರುವುದು ಸಹಜ. ಸಮಾನತೆ ಇದ್ದ ಕಾರಣಕ್ಕೆ ಒಂದರಿಂದ ಇನ್ನೊಂದು ಬಂತು ಅನ್ನುವ ನಿರ್ಧಾರ ಅದು ದುಡುಕಿನ ನಿರ್ಧಾರ, ಸತ್ಯಕ್ಕೆ ದೂರವಾದಂತಹ ಹೇಳಿಕೆ. ಈಗ ಕಮಲ ಹಾಸನ್ ಹೇಳಿರ್ತಕ್ಕಂಥದ್ದು ಹಾಗೆ ಸತ್ಯಕ್ಕೆ ದೂರವಾದಂತಹ ಹೇಳಿಕೆ, ಅದು ಸಮಂಜಸವಾದದ್ದಲ್ಲ. ಇವಿಷ್ಟು ಹಿರಿಯ ಸಾಹಿತಿಯಾಗಿರುವಂತಹ ಡಾಕ್ಟರ್ ಹಂಪಾ ನಾಗರಾಜಯ್ಯ ಅವರ ಮಾತು. ಕ್ಯಾಮರಾ ಪರ್ಸನ್ ರೋಷನ್ ಜೊತೆ ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.